ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ವಿಡಿಯೋವನ್ನು ವೀಕ್ಷಣೆ ಮಾಡುವಂಥ ದೈವ ಸೇವಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ನಾವು ಈ ದಿನ ಸಿಲುಬೆಯ 7 ಮಾತುಗಳು ನಾವು ಧ್ಯಾನಿಸ್ತಾ ಇದ್ದೀವಿ. ಆ 7 ಮಾತುಗಳಲ್ಲಿ ಈ ಸಮಯದಲ್ಲಿ ನಾವು 2ನೇ ಮಾತು ನಾವು ಓದಿಕೊಂಡು ನಾವು ವಾಕ್ಯವನ್ನು ಧ್ಯಾನಿಸೋಣ. 2ನೇ ಮಾತು ನಾವು ಧ್ಯಾನಿಸೋಣ. ಈ ಸಮಯದಲ್ಲಿ ಲೂಕ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ, ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ದೇವರ ಸ್ತೋತ್ರವಾಗಿ ನಾವು ಈ ಸಮಯದಲ್ಲಿ ನಾವು 2ನೇ ಮಾತನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಂಥ ಸಮಯದಲ್ಲಿ ಬಲಗಡೆ ಒಬ್ಬ ಕಳ್ಳನನ್ನು, ಎಡಗಡೆ ಒಬ್ಬ ಕಳ್ಳನನ್ನು ಹಾಕಿದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಆಗ ಯೇಸುವನ್ನು ಮಧ್ಯದಲ್ಲಿ ಅವರು ಶಿಲುಬೆಗೆ ಹಾಕಿದರು. ಆಗ ಅವರಲ್ಲಿ ಒಬ್ಬ ದುಷ್ಕರ್ಮಿ ಯೇಸುವನ್ನು ದ್ವೇಷಿಸಿ ಹೀಗೆ ಹೇಳ್ತದನ ಆತನು. ಲೂಕ ಸುವಾರ್ತೆ 23ನೇ ಅಧ್ಯಾಯ 39 ವಚನದಲ್ಲಿ ನೋಡ್ತೀವಿ ನಾವು. ತೂಗು ಹಾಕಿದ ಆ ದುಷ್ಕರ್ಮನಲ್ಲಿ ಒಬ್ಬನು ಆತನನ್ನು ದ್ವೇಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದನು. ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲನ ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಿ. ಹೌದು, ದೇವರ ವಾಕ್ಯವು ಬಹಳ ಶ್ರೇಷ್ಠವಾದದ್ದಾಗಿದೆ. ನಮಗೆ ಬೆಳಿಗ್ಗೆ ಆತನನ್ನು ಶಿಲುಬೆಗೆ ಹಾಕಲು ತೆಗೆದುಕೊಂಡು ಹೋಗಿದ್ದಾರೆ, ಯೇಸುವನ್ನು ಮತ್ತು ಇಬ್ಬರ ದುಷ್ಕರ್ಮಿಗಳನ್ನು. ಆ ಶಿಲುಬೆಗೆ ಹಾಕುವಾಗ ಅನೇಕ ಜನರು ಆತನ ದ್ವೇಷಿಸ್ತಾ ಇದ್ದಾರೆ, ನಿಂದಿಸಿ ಅವಮಾನಪಡಿಸಿ ದೂಷಣೆ ಮಾಡಿದಂತೆ. ಅಷ್ಟೇ ಅಲ್ಲ, ನೀನು ದೇವರ ಮಗನಾಗಿದ್ದರೆ ಕೆಳಗಿಳಿದು ಬಾ ಎಂಬುದಾಗಿ ಜನರು ಆತನ ಕರೆದರಂತೆ. ಅಧಿಕಾರಿಗಳು ಆತನ ಅಪಹಾಸ್ಯ ಮಾಡಿದರಂತೆ. ನೀನು ಮತ್ತೊಬ್ಬರನ್ನು ರಕ್ಷಿಸಿದೆಯಲ್ಲ, ನೀನನ್ನು ರಕ್ಷಿಸಿಕೋ ಅಂತ ಆತನಿಗೆ ಗೇಲಿ ಮಾಡಿದರಂತೆ. ಅನೇಕರು ಇವನು ಯೋಧರ ಅರಸನೆಂಬುದಾಗಿ ಇನ್ನೂ ಗೇಲಿ ಮಾಡಿದರಂತೆ. ಎಲ್ಲರೂ ಆತನನ್ನು ಹಿಂಸಿಸುವುದನ್ನು, ದೂಷಿಸುವುದನ್ನು ನೋಡಿದಂಥ ಒಬ್ಬ ಕಳ್ಳನು ಅವರ ಹಾಗೆ ಆತನು ಸಹ ಅವರನ್ನು ದೂಷಣೆ ಮಾಡಿದಂತೆ. ಆದರೆ 2ನೇ ವ್ಯಕ್ತಿ ಯೇಸುವನ್ನು ಗಮನಿಸ್ತದನ. ಆತನ ಹೃದಯದಲ್ಲಿ ಒಂದು ಭಯ ಉಂಟಾಯಿತು. ಆತನ ದೇವರ ಮೇಲೆ ಭಯ ಇದೆ ಆತನಿಗೆ, 2ನೇ ವ್ಯಕ್ತಿಗೆ. ಅದಕ್ಕೆ ಆತನ ಹೇಳ್ತಾನ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸ್ಕೋ. ನಿಜವಾಗಲೂ ಇವತ್ತು ನಾವು ಈ 2ನೇ ಮಾತಲ್ಲಿ ಏನು ನೋಡ್ತೀವಿ ಅನ್ನುವಾಗ, ಒಬ್ಬ ವ್ಯಕ್ತಿ ದೇವ್ರ ರಾಜ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನೋಡ್ತೀವಿ ನಾವು. ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ರಕ್ಷಿಸಲ್ಪಡಬೇಕೆಂದು ಆತನ ಕಳಿಸಿಕೊಟ್ಟಂದು ವಾಕ್ಯದಲ್ಲಿ ಬರೆಯಲಾಗಿದೆ. ಆದರೆ ಆ ದುಷ್ಕರ್ಮಿ ಯೇಸುವನ್ನು ನೋಡಿ ಈತನು ನಿಜವಾಗಲೂ ನಿರ್ದೋಷಿ ಎಂಬುದಾಗಿ ಆತನು ಒಪ್ಪಿಕೊಂಡಿದ್ದಾನೆ. ಯೇಸು ನಿಜವಾಗಲೂ ಲೋಕ ರಕ್ಷಕನ ಎಂಬುದಾಗಿ ಆತನು ಅಂಗೀಕಾರ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ನಮಗೊಂದು ಆಶ್ಚರ್ಯಕರವಾದ ಸಂಗತಿ ಏನಂತನ್ನುವಾಗ, ಆತನು ಶಾಶ್ವತವಾದ ರಾಜ್ಯದ ಬಗ್ಗೆ ಆತನು ತಿಳಿದುಕೊಂಡವನಾಗಿದ್ದಾನೆ. ಇವತ್ತು ಮನುಷ್ಯನಿಗೆ ರಕ್ಷಣೆ ಬರಬೇಕಂತ ಅನ್ನೋದಾದರೆ ನಾವು ಸಹ ಕೆಲವು ವಿಷಯ ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಯೇಸು ಕ್ರಿಸ್ತನ ನಾವು ರಕ್ಷಣೆ ಹೊಂದಬೇಕಂತ ಅನ್ನುವಾಗ, ಯೇಸು ಕ್ರಿಸ್ತನ ಲೋಕ ರಕ್ಷಕನೆಂಬುದಾಗಿ, ಯೇಸು ಕ್ರಿಸ್ತನೇ ಬರಬೇಕಾದ ದೇವಕುಮಾರನೆಂಬುದಾಗಿ, ಯೇಸುವಿನ ರಾಜ್ಯ ಶಾಶ್ವತವಾದದ್ದೆಂಬುದಾಗಿ, ಯೇಸು ನಿತ್ಯ ಜೀವ ಕೊಡ್ತಾನೆಂಬುದಾಗಿ ನಾವು ನಂಬುವುದಾದರೆ ಖಂಡಿತವಾಗಲು ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಆ ದುಷ್ಕರ್ಮಿ ಯೇಸುವನ್ನು ನಂಬಿದ್ದಾನೆ ಅಂತೆ. ಇಮ್ಮಿಡಿಯೆಂಟ್ಲಿ ಯೇಸು ಆತನಿಗೆ ಉತ್ತರ ಕೊಟ್ಟಿದ್ದಾನ, ಇವತ್ತೇ ನೀ ನನ್ನ ಸಂಗಡ ಪರದೇಶದಲ್ಲಿರುವೆ. ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡು ಅವನಿಗೇನು ಲಾಭ?
ಆ ವ್ಯಕ್ತಿ ಈ ಲೋಕದಲ್ಲಿ ಯಾವ ರೀತಿ ಜೀವನ ಮಾಡಿದೆ ಗೊತ್ತಿಲ್ಲ. ಸಿಲಿಬೆ ಮೇಲೆ ಮಾತ್ರ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳುತ್ತದನ. ನೋಡ್ರಿ, ವಾಕ್ಯ ಮಾಡ್ತೀವಿ, ನಾವಾದರೂ ನಮ್ಮ ತಪ್ಪಿಗೆ ಸರಿಯಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ಆತನಾದರೂ ಏನೂ ಮಾಡಿಲ್ಲ ಅಂತದನ. ಆ ದುಷ್ಕರ್ಮಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಮನಸ್ಸಲ್ಲಿ ಆತನ ಪಶ್ಚಾತ್ತಾಪಟ್ಟಿದ್ದಾನ, ಪಟ್ಟು ದೇವರ ಹತ್ರ ಕ್ಷಮಾಪಣೆ ಕೇಳ್ಕೊಂಡಿದ್ದಾನ, ನಿತ್ಯ ಜೀವವನ್ನು ಆತನ ಆಸೆ ಪಟ್ಟಿದ್ದಾನ, ಯೇಸುವಿನ ರಾಜ್ಯದಲ್ಲಿ ಇರಬೇಕನ್ನೋ ಒಂದು ಬೈಕೆ ಹೊಂದಿದ್ದಾನೆ ಆತನು. ಅದಕ್ಕೆ ಯೇಸು ಇಮ್ಮಿಡಿಯೆಂಟ್ಲಿ ಆತನಿಗೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾನೆ. ಪ್ರಿಯ ಸೋದರೇ, ರಕ್ಷಣೆ ಎಷ್ಟು ಬೆಲೆ ಉಳ್ಳದಂತ ನಮಗೆ ರಕ್ಷಣೆ, ಅದು ಇಡೀ ಲೋಕವೇ ಕೊಟ್ಟರೂ ಸಹ ಅದಕ್ಕೆ ಸಾಲದಂತೆ. ಅದಕ್ಕೆ ಸೇಮತ್ರ ಒಬ್ಬನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡು ಅವನಿಗೆ ಏನು ಲಾಭ ಅಂತೇಳಿ. ಇವತ್ತು ನೀನು ಇವತ್ತು ಸಂಪಾದಿಸ್ಬೇಕಾದ ಏನಂತ ನಮಗೆ ನಮ್ಮ ಆತ್ಮ ರಕ್ಷಣೆ. ಯೇಸು ಸ್ವಾಮಿ ಸಿಲುಬೆ ಮೇಲೆ ಇದ್ದುಕೊಂಡು ಆತನು ಸಹ ಹಿಂಸೆಯನ್ನು ಅನುಭವಿಸುತ್ತಾ, ನೋವನ್ನು ಅನುಭವಿಸುತ್ತಾ, ವೇದನೆ ಅನುಭವಿಸ್ತಾ, ಆ ವೇದನೆಯಲ್ಲಿಯೇ ಮತ್ತೊಬ್ಬ ವ್ಯಕ್ತಿಯನ್ನು ರಕ್ಷಿಸದನಂತೆ ಯೇಸು ಸ್ವಾಮಿ. ನೋಡ್ರಿ ಎಂಥ ಮಾತು. ಮೊದಲನೇ ಮಾತಲ್ಲಿ ಸಹ ಜನರಿಗೆ ರಕ್ಷಣೆ ಕೊಟ್ಟಿದ್ದಾನೆ ಯೇಸು ಸ್ವಾಮಿ, ತಂದೆಯೇ ಅವರನ್ನು ಕ್ಷಮಿಸು ಅಂದಿದ್ದಾನೆ. ಎರಡನೇ ಮಾತಲ್ಲಿ ಸಹ ದುಷ್ಕರ್ಮಿಗೆ ರಕ್ಷಣೆ ಕೊಟ್ಟಿದ್ದಾನೆ, ಕೇಳಿಕೊಳ್ಳುವಂಥ ದುಷ್ಕರ್ಮಿಗೆ. ವಾಕ್ಯ ನೋಡ್ತಾ ಲೋಕ ಸುವಾರ್ತೆ 19:10 ಮನುಷ್ಯ ಕುಮಾರನ ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದನು ಎಂಬುದಾಗಿ ವಾಕ್ಯ ಓದ್ತೀವಿ. ಆತನ ಸಿಲುಬೆ ಮೇಲೆ ಇದ್ದುಕೊಂಡು ಕೆಟ್ಟು ಹೋದ ವ್ಯಕ್ತಿಯನ್ನು ಆತನು ರಕ್ಷಿಸಿದನ್ನು ಸಹ ನಾವು ನೋಡ್ತೀವಿ ನಾವು. ಹೌದು, ಇವತ್ತು ನೀನು ನಾನು ಈ ಒಂದು ಎರಡನೇ ಮಾತಿನಿಂದ ನಾವು ಏನು ಕಲಿತೇವೆ ಅಂತ ನಮಗೆ ನಮ್ಮ ಆತ್ಮ ರಕ್ಷಣೆ ಬಹಳ ಮುಖ್ಯ. ಈ ಲೋಕದಲ್ಲಿ ಮನುಷ್ಯನಿಗೆ ಆತ್ಮರಕ್ಷಣೆ ಮುಖ್ಯ ಅನ್ನೋದನ್ನು ಈ ಎರಡನೇ ಮಾತಿನಿಂದ ನಾವು ಕಲಿತಾ ಇದ್ದೀವಿ ಇವತ್ತು. ಅದಕ್ಕೆ ಇವತ್ತು ನೀನು ಇನ್ನೂ ಒಂದು ವೇಳೆ ಯೇಸುವನ್ನು ಅಂಗೀಕಾರ ಮಾಡಿಕೊಂಡಿಲ್ಲ ಅಂತ ಅನ್ನೋದಾದರೆ ಇವತ್ತೇ ಯೇಸುವನ್ನು ಅಂಗೀಕಾರ ಮಾಡಿಕೊ. ವಾಕ್ಯದಲ್ಲಿ ಹೇಗೆ ಬರೆಯಲಾಗಿದೆ ನಮಗೆ, ರೋಮಪುರದವರಿಗೆ 10ನೇ ಅಧ್ಯಾಯ 9-10 ಅದೇನೆಂದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನು ಸತ್ತರುಗಳಿಂದ ಎಬ್ಬಿಸಿದ್ದನೆಂದು ಹೃದಯದಿಂದ ನಂಬಿದರೆ ನೀನು ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುವುದು, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗುವುದು. ಹೌದು, ಇವತ್ತು ನೀನು ಯೇಸುವನ್ನು ನಿಮ್ಮ ಹೃದಯದಲ್ಲಿ ಹೇಳ್ರಿ, ಯೇಸುವೇ ನೀನೇ ಬರಬೇಕಾದ ಲೋಕರಕ್ಷಕನು, ನೀನು ನನ್ನ ಪಾಪಗಳಿಗಾಗಿ ಸತ್ತು ಎದ್ದು ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ ಅಂತ ಹೇಳುವುದಾದರೆ ಇವತ್ತು ನೀವು ನಿಮ್ಮ ಆತ್ಮಕ್ಕೂ ಸಹ ಆತನ ರಕ್ಷಣೆ ಸಿಗುತ್ತಾ. ಆತನ ರಾಜ್ಯವನ್ನು ಪಡೆದು ಬರುವಾಗ ದೇವರು ನಿಮ್ಮನ್ನು ನೆನೆಸಿಕೊಳ್ಳುವವನಾಗಿದ್ದಾನೆ. ಅದರಿಂದ ಇವತ್ತು ಆ ಕಳ್ಳನು ಸಿಲುಬೆ ಮೇಲೆ ಇದ್ದುಕೊಂಡೇ ಆತನ ರಕ್ಷಣೆ ಹೊಂದಿಕೊಂಡನು. ಸಿಲುಬೆ ಮೇಲೆ ಇದ್ದುಕೊಂಡೇ ಯೇಸು ಯಾರಂತೇಳಿ ಆತನ ಗುರುತಿಸಿಕೊಂಡನು. ಸಿಲುಬೆ ಮೇಲೆ ಇದ್ದುಕೊಂಡೇ ಆತನ ರಾಜ್ಯವು ಶಾಶ್ವತವಾದದಂತ ತಿಳ್ಕೊಂಡು ಆತನ ಮೇಲೆ ನಂಬಿಕೆ ಇಟ್ಟನು. ಇವತ್ತು ನಾನು ನೀನು ಸಹ ಅಷ್ಟೇ ಯೇಸುವನ್ನು ನಂಬೋಣ, ಯೇಸುವಿನ ಒಂದು ನಿತ್ಯ ಜೀವವನ್ನು ಪಡೆಯೋಣವೆಲ್ಲರೂ. ಯಾಕಂತ ನವಾಗ ನಮ್ಮ ಆತ್ಮವು ಭಾಳ ಶ್ರೇಷ್ಠ. ಅದರಿಂದ ನಮ್ಮ ಆತ್ಮ ರಕ್ಷಣೆ ಕೊಡೋದು ಯಾರು ಅಂತ ನವಾಗ ಯೇಸು ಕ್ರಿಸ್ತನ ತಪ್ಪ ಮತ್ತಾರು ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಅದರಿಂದ ಹಿಂದೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳೋಣ. ಖಂಡಿತ ದೇವರು ನಿಮ್ಮ ಆತ್ಮವನ್ನು ನಿಮ್ಮನ್ನು ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯದ ಮುಖ ನಿಮ್ಮೆಲ್ಲರನ್ನ ಸದಾ ಮಾಡಲಿ. ಆಮೇನ್. ಪ್ರೈಸ್ ಗಾಡ್.